ನೋಡಿದ್ಲ ಇದು ಎಣ ನಡು ರೋಡಿಗೆ ಹಿಡ್ಕೊಂಡು ಹೇಳ್ತಾ ಕುಂತವೆ. ಇದು ದಿನೇಶ್ ಗುಂಡೂರಾವ್ದಂತೆ ಕಣ. ಬಿಜೆಪಿ ಅವು ಸಿಂಗಾರ ಮಾಡಿ ಸುಡ್ತಾವೆ. ಅದ್ಯಾಕಂತ ಏನೋ ಗೊತ್ತಿರೋದು ಮಳ್ಳಿಗೆ ನಂಗೆ ಕೇಳ್ತಾ ಇದೆಯಲ್ಲ ಅಣ್ಣ. ನಿಮ್ ಗುಂಡೂರಾವು ಒಂದಲ್ಲ ಅಂತವ 2 ಸಲ ಯಡಿಯೂರ್ನ ಮೆಂಟ್ಕೊಂಡ್ಬಿಟ್ಟೈತೆ. ನಿಮ್ಮ ಅನ್ಸಿಗೆ ಸೇರಿಸ್ತೀವಿ ಅಂದೈತೆ ನೋಡಿಲಿ. ಯಡಿಯೂರಪ್ಪನವ್ರಿಗೆ ಅಧಿಕಾರದ ಲಾಲಸೆ, ಇನ್ನೊಂದು ಎಲ್ಲೋ ಒಂದ್ ಕಡೆ ಅವರ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ತಾ ಇದ್ದಾರೆ. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಗುಂಡೂರಾವು ಹಿಂಗಂದಿರೋದಕ್ಕೆ ಬಿಜೆಪಿ ಎಲ್ಲ ರೊಚ್ಚಿಗೆದ್ಬಿಟ್ಟು ಯಾವ್ದು ಹಳೇದು ಭೂಮಿ ತಿಂದ್ರೆ ಕೇಸ್ ಐತಲ್ಲ ಅದನ್ನ ಓಪನ್ ಮಾಡ್ರಿ, ಗುಂಡೂರಾವ್ನ ಜೈಲ್ಗೆ ಹಾಕ್ರಿ, ಕೇಸ್ ತಕೊಂಡೋಗಿ ಸಿಬಿಐ ಕೊಡ್ರಿ, ಅಲ್ಲಿ ಗಂಟ ನಾವು ಬಜ್ಜೆ ಮಾಡ್ಕೊಂಡು ಎಣ ಸುಟ್ಕೊಂಡು ಕಾಲ ಹಾಕ್ತಿವಿ ಅನ್ನಕನ. ಏಯ್ ಕಳ್ಳ ಕದ್ದಾಗ ಹಿಡ್ದಾಕದು ಜಾಣ್ತಾನೆ ಕಂಡ್ಲ. ಕಳ್ಳ ಕದ್ದು ತಿನ್ನ ಗಂಟೆ ಸುಮ್ಕಿದ್ದು ಅದೇ ಕಳ್ಳ ತಿರುಗ್ ಬಿದ್ದಾಗ ಪೊಲೀಸ್ ಕೇಸ್ ಕೊಡಕ್ ಹೋಗವೇಂದೆ. ಒಂಥರಕ್ಕೆ ಹಂಗೆ ಯಾಕನ, ನಾವು ಕರಿತೀವಿ ನೀವು ಕದಿರಿ, ಆದ್ರೆ ನಮ್ ತಂಟೆ ಮಾತ್ರ ಬರ್ಬೇಡಿ. ಅಕಸ್ಮಾತ್ ಬಂದ್ರೆ ನೀವು ಕದ್ದಿರೋದೆಲ್ಲ ಬಾಯ್ ಬಿಟ್ಬಿಡ್ತೀವಿ ಅನ್ನೋ ತರಕ್ಕೆ ಇದು ಅಂಡರ್ಸ್ಟ್ಯಾಂಡಿಂಗ್ಸ್. ಅಯ್ಯಯ್ಯೋ, ಈ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ಗೆ ಕಣಪ್ಪ ನಮ್ಮ ಜನ ರಾಜಕೀಯದವನ್ನ ನಂಬ್ದಂಗ ಆಗ್ಬಿಟ್ಟವೆ. ಅಯ್ಯ, ರಾಜಕೀಯದವನ್ನ ನಂಬೇನಾಗ್ಬೇಕಾಗೈತೆ ಬುಳ್ಳಾಣ. ನೋಡಿಲಿ, ಗುಂಡೂರಾವ್ಗೆ ಆವಾಜ್ ಬಿಡಕ್ಕೆ ಅಂತವ ನಿಮ್ ಹೊನ್ನಾಳಿ ಮತ್ತೆ 2ನೇ ಸಲ ಮರ್ತಿರ್ಕೊಂಡ್ ಬಂದೈತೆ. ಹೊಸಿ ಕೇಳಿಸ್ಕ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಪಕ್ಷ ರಾಜ್ಯದ ಅಧ್ಯಕ್ಷರ ಬಗ್ಗೆ ಅಗರ್ವ ಮಾತಾಡ್ತಾರೆ. ಅಯ್ಯಯ್ಯೋ, ವಾ ಅಯ್ಯನ ಕೆಟ್ಟ ಕಣ. ಯಾರಣ್ಣ ಅದು? ದಿನೇಶ್ ಗುಂಡೂರಾವ್ ಉಗ್ರಪ್ಪ. ಹೌದೇರಿಗೆ ತಾನೆ ಯಾಕಂಗ್ ಮಾತಾಡ್ತಾ ಬಿಡತ್ಲಿಗೆ ಒಂಚೂರನ್ನ ಬುದ್ಧಿ ಬೇಡವಾ? ಕಾಂಗ್ರೆಸ್ ಹುಚ್ಚರ ಪಕ್ಷ ಅದು. ಅಯ್ಯಯ್ಯಪ್ಪ, ನಿಜವೇನ್ಲಣ್ಣ? ಬುದ್ಧಿ ಸ್ಥಿಮಿತ ಇಲ್ಲ ಅವ್ರಿಗೆಲ್ಲ. ಹೌದೇನ್ಲಣ್ಣ? ಗೊತ್ತಿರ್ಲಿಲ್ಲ ಕಣ. ಆಮೇಲೆ ದಿನೇಶ್ ಗುಂಡೂರಾವ್ ಉಗ್ರಪ್ಪ ಇದೇ ರೀತಿ ಯಡಿಯೂರಪ್ಪನ ಮೇಲೆ ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡಿದ್ರೆ ನಾವು ನಿಮಗೆ ಹೆಚ್ಚಿಗೆಯನ್ನು ಕೊಡ್ತಾ ಇದೀವಿ. ಏನಂತವ? ನಿಮಗೆ ಮೆದುಳೇ ಇಲ್ಲ. ಏನೇನೇನ? ಹುಚ್ಚರ ಆಸ್ಪತ್ರೆ ಸೇರಿಸಿ ನಿಮಗೆ ಮೆದುಳು ಚಿಕಿತ್ಸೆ ಮಾಡಿಸ್ಬೇಕಂತ ಹೇಳಿ ಹೆಚ್ಚಿಗೆ ಕೊಡ್ತಾ ಇದೀನಿ. ಮೆದ್ದೆ ಇಲ್ಲ ಅಂದ್ರೆ ಮೆದುಳು ಚಿಕಿತ್ಸೆ ಹೆಂಗ್ ಕೊಡ್ತಿಲ್ಲ ಕಟ್ಟಾರೆ? ಬೈದರಿಗೆ ತಿರ್ಗ್ ಬೈಬೇಕು, ಅದಕ್ಕೆ ಇದು ಬೈಯಕ್ ಬಂದೈತೆ ಬುಡ್ಲೆ. ಇಲ್ಲಿ ಯಾರಿಗ್ ಮೆದುಳಿಲ್ಲ ಯಾರಿಗೆ ತಿರುಳಿಲ್ಲ ಅಂತ ಹುಡ್ಕಕ್ ಹೋದ್ರಿ ನಮ್ಮ ತಲೆನೇ ಕೆಟ್ಟೋ ಗೊಬ್ಬರ ಬಿಡ್ತದೆ. ಬಿಡತ್ತೆಗೆ ನೋಡಿಲಿ, ಇವನ್ಯಾರ ಕಳಸ್ವಾಮಿ ಚಿನ್ನ ದುಡ್ಡು ಸಂಪತ್ತು ಡಬ್ಲಿಂಗ್ ಮಾಡ್ತೀನಿ ಅಂತ ಬಂದು ಪಟ್ಟೆ ನಮ್ಮ ಎಡೆಯಕ್ ಹೋಗಿ ಸಿಗಾಕೆಂದು ಗುನ್ನ ತಿಂತವನೆ. ಇಂಥರ್ನೆಲ್ಲ ಜನ ನಂಬಾಗಂತ ಈ ಪಟ್ಟೆನಾಮು ಸ್ವಾಮಿಗಳು ಇದ್ದೇ ಇರ್ತಾರೆ ಕಂಡ್ಲ. ಒಂದ್ ಕಡೆ ಸಂಪತ್ತು ಹಣಕಾಸು ಎಲ್ಲಾನು ಡಬ್ಲಿಂಗ್ ಮಾಡ್ತೀವಿ ಅಂತವಿ, ಇನ್ನೊಂದ್ ಕಡೆ ನೋಡಿದ್ರಿ ಆಶೀರ್ವಾದ ಮಾಡ್ತೀವಿ ಅಂತ ತೀಟೇನೋ ತಿರ್ಸ್ಕೊಂಡ್ಬಿಡ್ತವಿ. ಒಟ್ನಲ್ಲಿ ಇದೊಂಥರ ಉಂಡು ಹೋದ ಕೊಂಡು ಹೋದ ಕತೆ ಕಂಡ್ಲ. ಹಂಗಂತ ಇದು ಎಲ್ಲ ಸ್ವಾಮಿಗಳಿಗೂ ಅನ್ವಯಿಸ್ತಾ ಇಲ್ಲ ಕಣಪ್ಪ. ಆಮೇಲೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲ ಮೊಟ್ ನೋಡ್ಕೊಳ್ಳೋದು, ಕೈಳಿಯಲ್ಲಿ ಗುಂಡು ಅಂದ್ರೆ ಚಡ್ಡಿ ಮೊಟ್ ನೋಡ್ಕೊಳ್ಳೋದು ಮಾಡೋದ್ ಬೇಡ. ಏನಂತಿಲ್ಲ ನೀನೇನು ಅನ್ಬೇಡ, ನಾನು ಅಂದ ಮೇಲೆ ಮುಗೀತು. ನಡ್ಲ ಬನ್ನಿ ಶಂಭುಲಿಂಗ.